ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಅದ್ರಲ್ಲಿ ಏನಿದೆಯಪ್ಪ ಅಂದ್ರೆ, ಇಷ್ಟ ದಿನ ಆದ್ರೂ ಕೂಡ ಬಿಗ್ ಬಾಸ್ ಅವರು ಕ್ಯಾಪ್ಟನ್ಸಿ ಆಟಕ್ಕೆ ಯಾರನ್ನೂ ಆಟನೇ ಆಡ್ಸಿರ್ಲಿಲ್ಲ. ಹಾಗೇನೆ ಕ್ಯಾಪ್ಟನ್ಸಿನೇ ಇರೋದಿಲ್ವೇನೋ ಈ ಸಾರ್ತಿ ಅಂತ ನಾವು ಅನ್ಕೋತಾ ಇದ್ವಿ. ಆದ್ರೆ ಇವಾಗ 4ನೇ ವಾರದಿಂದ ಕ್ಯಾಪ್ಟನ್ಸಿ ಓಟ್ ಅನ್ನ ಆಡಿಸ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಅನ್ನೋದು ತುಂಬಾನೇ ಮುಖ್ಯ ಅಂತ ಹೇಳ್ಬೋದು. ಅದೊಂದು ಮುಖ್ಯವಾದ ಪಾತ್ರನ ವಹಿಸುತ್ತೆ. ಮತ್ತೆ ಅದಕ್ಕೆ ಆಡಿಸೋ ಗೇಮ್ಗಳಾಗಿರ್ಬೋದು, ಹಾಗೇನೆ ಅವ್ರು ತಗೊಳ್ಳುವಂತ ನಿರ್ಧಾರಗಳು ಮತ್ತೆ ಕಿಚ್ಚನ ಚಪ್ಪಾಳೆ ಇದೆಲ್ಲ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ವಿ ಅಂತ ಹೇಳ್ಬೋದು. ಲಾಸ್ಟ್ ವಾರ ಒಂದು ಕಿಚ್ಚನ ಚಪ್ಪಾಳೆ ಅವ್ರದ್ದು ಗಿಲ್ಲಿ ಅವ್ರಿಗೆ ಹೋಯ್ತು. ಈ ಸರ್ತಿಯಿಂದ ಕ್ಯಾಪ್ಟನ್ ಕೂಡ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಪ್ರೋಮೋದಲ್ಲಿ ತೋರಿಸಿರೋ ಹಾಗೆ ಕ್ಯಾಪ್ಟನ್ಸಿ ಓಟಕ್ಕೆ ಯಾರ್ಯಾರ ಅರ್ಹತೆ ಇಲ್ಲ ಅವ್ರನ್ನ ಒಬ್ಬರನ್ನ ಹೊರಗೆ ಇಡಿ ಅಂತ ಹೇಳಿದ್ದಾರೆ. ಅದು ಯಾರಿಗೆ ಕೊಟ್ಟಿರೋದಪ್ಪ ಅಂದ್ರೆ, ಇವಾಗ ಏನ್ ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿದಾರೋ 3 ಜನ ಮಾತಾಡ್ಕೊಂಡು ಕ್ಯಾಪ್ಟನ್ ಓಟಕ್ಕೆ ಯಾರ ಅರ್ಹತೆ ಇಲ್ಲ, ಇವರು ಕ್ಯಾಪ್ಟನ್ ಆಗ್ಲೇಬಾರ್ದು ಅನ್ನೋ ಅಂತವ್ರನ್ನ ಆಚೆ ಇಡಿ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಎಲ್ರು ಸೇರ್ಕೊಂಡು ಮಾತಾಡ್ಕೊಂಡು ಅಶ್ವಿನಿ ಗೌಡ ಅವ್ರನ್ನ ಆಚೆಗೆ ಇಟ್ಟಿದ್ದಾರೆ. ಇನ್ನು ಇದಕ್ಕೆ ರಘು ಅವರು ಕೊಡ್ತಿರೋ ರೀಸನ್ ಏನಪ್ಪಾ ಅಂದ್ರೆ, ಅಶ್ವಿನಿ ಗೌಡ ಅವರು ಎಲ್ಲಿ ನೋಡಿದ್ರು ನಾನು ನಾನು ಅಂತ ಹೇಳ್ತಾರೆ. ಅದಕ್ಕೆ ಮೊದಲನೇ ಕ್ಯಾಪ್ಟನ್ಸಿ ಅನ್ನೋದು ಅವ್ರಿಗೆ ಏನಾದ್ರು ಸಿಕ್ಬಿಟ್ರೆ ಎಲ್ರು ಡಾಮಿನೇಟ್ ಮಾಡಕ್ ನೋಡ್ತಾರೆ. ಅದಕ್ಕೆ ಅವರು ಬೇಡ ಅಂತ ಹೇಳ್ತಿದ್ದಾರೆ. ಇದಂತೂ ತುಂಬಾನೇ ವ್ಯಾಲಿಡ್ ಆಗಿರೋ ರೀಸನ್ ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅವರಿಗೆ ಮೇ ಬಿ ಇದರಿಂದ ಬೇಜಾರ್ ಆಗಿದೆ ಕೂಡ ಹೌದು. ಆದ್ರೆ ಬೇಜಾರಾದ್ರೂ ಕೂಡ ಅದು ಸತ್ಯ ಅಂತ ಹೇಳ್ಬೋದು. ನಿನ್ನೆ ಅವರು ರಘು ಅವರು ಬಂದಾಗ್ಲೂ ನೋಡ್ಬೋದಿತ್ತು, ಅವ್ರ ಜೊತೆ ಮಾತಾಡುವಾಗ ಸುಮ್ನೆ ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಹೋದಂಗಿತ್ತು. ಅದು ಕನ್ನಡ ಪರ ಮಾತಾಡಿರ್ಬೋದು, ಬಟ್ ಅವರು ಮಾತಾಡಿರೋ ರೀತಿಗಳು ಸರಿಯಾಗಿರ್ಲಿಲ್ಲ. ಹಾಗೇನೆ ಮಾತಾಡಿದ ಟೈಮ್ ಕೂಡ ಸರಿಯಾಗಿರ್ಲಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ತಾವೇರೆ ಇಂಗ್ಲಿಷ್ ನ ಎಷ್ಟೋ ಕಡೆ ಬಳಸ್ತಾರೆ. ತುಂಬಾ 100% ಕನ್ನಡನೇ ಮಾತಾಡ್ತಾರೆ ಅಂತ ಇಲ್ಲ, ಎಷ್ಟೋ ಕಡೆ ಅವರು ಇಂಗ್ಲಿಷ್ ನ ಬಳಸ್ತಾರೆ. ಮನೆಯಲ್ಲಿರೋ ಪ್ರತಿಯೊಬ್ರು ಬಳಸ್ತಾರೆ. ಇಂಗ್ಲಿಷ್ ಅನ್ನೋದು ಈಗ ಕಾಮನ್ ಆಗಿ ಹೋಗಿದೆ, ಪೂರ್ತಿಯಾಗಿ ಬೆರೆತು ಬಿಟ್ಟಿದೆ ಅಂತ ಹೇಳ್ಬೋದು. ಕನ್ನಡ ಹೆಚ್ಚಾಗಿ ಬಳಸ್ತಾ ಇದ್ರು ಕೂಡ ಅಲ್ಗೊಂದು ಇಲ್ಗೊಂದು ಇಂಗ್ಲಿಷ್ ಪದಗಳು ಬರೋದಂತೂ ಕಾಮನ್. ಬಟ್ ಅದನ್ನ ಹೇಳೋ ರೀತಿ ಬೇರೆ ಇರ್ಬೇಕಿತ್ತು, ಹಾಗೇನೆ ಹೇಳೋ ಟೈಮ್ ಬೇರೆ ಇರ್ಬೇಕಿತ್ತು. ಮತ್ತೆ ತುಂಬಾನೇ ಟಾರ್ಗೆಟ್ ಮಾಡ್ಕೊಂಡು ಕೈ ತೋರಿಸ್ಕೊಂಡು ಏರ್ ಧ್ವನಿಯಲ್ಲಿ ಅವತ್ತು ಹೇಳೋ ಅವಶ್ಯಕತೆ ಇರ್ಲಿಲ್ಲ. ಅವಾಗ್ಲೂ ಕೂಡ ನಾನು ಒಬ್ಬ ಕನ್ನಡ ಪರ ಹೋರಾಟಗಾರ್ತಿ, ನಾನು ನಾನು ಅಂತಾನೆ ಹೇಳ್ತಾ ಇದ್ರು ಅಂತ ಹೇಳ್ಬೋದು. ಇನ್ನು ನಿನ್ನೆ ಏನ್ ಹಾರ್ಟ್ ಕೊಟ್ಟು ಎಲ್ರಿಗೂನು ಹಾರ್ಟ್ ಕೊಟ್ಬಿಟ್ಟು ಯಾರು ಇಷ್ಟ ಆದ್ರು ಯಾರು ಇಷ್ಟ ಆಗ್ಲಿಲ್ಲ ಅಂತ ಹೇಳೋದು ಏನಿತ್ತು. 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳ ಬಗ್ಗೆ ಹೇಳ್ಬೇಕಾದ್ರೆ ರಘು ಅವ್ರಿಗೆ ಏನ್ ಅವರ ಅಭಿಪ್ರಾಯವನ್ನ ತಿಳಿಸೋದಿತ್ತು. ಅದ್ರಲ್ಲೂ ಕೂಡ ದೊಡ್ಡದಾಗಿರೋ ವ್ಯಕ್ತಿಗಳು, ತುಂಬಾ ಭಾರವಾಗಿರೋ ವ್ಯಕ್ತಿಗಳು ಬಾಡಿ ಬಿಲ್ಡರ್ ಮಾಡ್ಕೊಂಡ್ ಬಂದ ತಕ್ಷಣ ನಾನೇನ್ ಹೆದರ್ಕೊಳ್ಳಲ್ಲ, ನಾನ್ ಹಿಂಗೆ ನಾನ್ ಹಂಗೆ ಅಂತ ಅದ್ರಲ್ಲೂ ಹೇಳ್ತಾ ಇದ್ರು. ಮತ್ತೆ ಇನ್ನೊಂದನ್ನ ಗಮನಿಸ್ಬೇಕಿತ್ತು ನೀವು, ಅಲ್ಲೂ ಕೂಡ ಅವರು ಏಕವಚನದಲ್ಲಿ ಯಾವನೋ ಬಂದ್ರೆ ಕೂಡ ನಾನ್ ಹೆದರೋದಲ್ಲ, ಯಾವನ್ಗೂ ನಾನ್ ತಲೆಗೆ ಬಾಗ್ಸಲ್ಲ ಅಂತಾನೆ ಇದೇ ರೀತಿಯಾಗಿ ಮಾತಾಡ್ತಾ ಇದ್ರು. ತಾವೇನೆ ಯಾರಿಗೂ ಗೌರವ ಕೊಡ್ತಾ ಇಲ್ಲ ಅಂದಾಗ ತಮಗೆ ಹೇಗೆ ಗೌರವ ಸಿಗುತ್ತೆ ಅಲ್ವಾ? ತಾವು ಏನ್ ಮಾತಾಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ರಕ್ಷಿತಾ ಅವ್ರ ಇನ್ಸಿಡೆಂಟ್ ಏನಾಯ್ತೋ, ರಕ್ಷಿತಾ ಅವರ ಮಟ್ಟಿಗೆ ಮಾತ್ರ ಅವರು ಸರಿ ಹೋಗಿದ್ದಾರೆ ಅಂತ ಹೇಳ್ಬೋದು, ಹೊರತಾಗಿ ಮನೆಗೆ ಅಥವಾ ಅವರ ವ್ಯಕ್ತಿತ್ವನ ಚೇಂಜ್ ಮಾಡ್ಕೋತಾ ಇಲ್ಲ ಅಂತ ಹೇಳ್ಬೋದು. ಇನ್ನೊಂದು ಇದೇ ಅವರ ವ್ಯಕ್ತಿತ್ವ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದೇ ರೀತಿ ಆದ್ರೆ ಜನರ ಮನಸ್ಸಲ್ಲಿ ಇವರು ಉಳ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ಕಡೆ ನಾನು ನಾನು ನಂದು, ನಾನ್ ಹಂಗೆ ನಾನ್ ಹಿಂಗೆ ಅಂತ ತುಂಬಾನೇ ಹೇಳ್ಕೊತಾರೆ ಅಂತಾನೆ ಹೇಳ್ಬೋದು. ಇದಂತೂ ತುಂಬಾನೇ ವ್ಯಾಲಿಡ್ ಆಗಿರೋ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಅಶ್ವಿನಿ ಗೌಡ ಅವರು ಇದಕ್ಕೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಳ್ತಾ ಇದ್ದಾರೆ ಕೂಡ. ಇಷ್ಟು ದಿನ ನಾನು ತುಂಬಾನೇ ಕಷ್ಟಪಟ್ಟಿದೀನಿ, ಇವಾಗ ನನ್ನ ರೇಸಲ್ಲೇ ಬಿಡ್ಲಿಲ್ಲ ಅಂದ್ರೆ ಯಾವ ಕುದುರೆ ಓಡುತ್ತೆ, ಯಾವ ಕುದುರೆ ಗೆಲ್ಲುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ? ನನಗೆ ಚಾನ್ಸ್ ಕೊಡ್ಬೇಕಿತ್ತು ಅಂತ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಳ್ತಾ ಇದ್ದಾರೆ ಕೂಡ. ಇನ್ಮೇಲಾದ್ರೂ ಅವರು ತಿದ್ಕೋಬೇಕು ಅವರ ಸ್ವಭಾವನ. ಇದರಿಂದ ಅರ್ಥ ಮಾಡ್ಕೊಂಡು ನನ್ನ ಸ್ವಭಾವ ನನಗೆ ಮುಳುವಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಎಲ್ಲಿ ಹೇಗಿರ್ಬೇಕೋ ಹಾಗಿದ್ರೆ ಚಂದ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ನೋಡೋದಾದ್ರೆ, 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗೆ ಏನ್ ಟಾಸ್ಕ್ ನ ಕೊಟ್ಟಿದ್ರಲ್ವಾ, ಅದ್ರ ಬಗ್ಗೆ ಮಾತಾಡ್ಕೋತಾ ಇದ್ದಾರೆ. ಅದ್ರಲ್ಲಿ ರಿಷಾ ಅವರು ಹೇಳ್ತಿರೋದೇನಂದ್ರೆ, ನಾವಾಗೇನೆ ಅವ್ರನ್ನ ಸ್ಟಾರ್ ಮಾಡೋದ್ ಬೇಡ, ಎಂಟರ್ಟೈನ್ ಮಾಡೋದ್ ಬೇಡ ಅನ್ನೋ ತರಾನೇ ಹೇಳ್ತಿದ್ದಾರೆ. ಎಷ್ಟಿರ್ಬೇಕೋ ಅಷ್ಟೇ ಇಡೋಣ ಅನ್ನೋ ತರ ಇವರ ಮಾತುಗಳು ಇದ್ದಾವೆ ಅಂತ ಹೇಳ್ಬೋದು. ಇದಂತೂ ನಿಜಾನೇ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ, ಲಾಸ್ಟ್ ಏನು ಕಳೆದ 3 ವಾರಗಳಲ್ಲಿ ಫಸ್ಟ್ನೇ ವಾರ ಆಗಿರ್ಬೋದು, ರಾಜರು ಮತ್ತೆ ಸೇವಕರು ಅಂತ ಏನ್ ಕೊಟ್ಟಿದ್ರು, ಅದ್ರಲ್ಲೂ ಕೂಡ ಮನೆಯ ಜನ ಅವ್ರನ್ನ ರಾಜಮಾತೆ ಮಾಡಿ ಎಕ್ಸ್ಟ್ರಾ ಪವರ್ ಕೊಟ್ಟು ಕೂಡ್ಸಿದ್ರು ಅಂತ ಹೇಳ್ಬೋದು. ಅಲ್ಲಿಂದಾನೇ ಡಾಮಿನೇಟಿಂಗ್ ಶುರು ಆಯ್ತು ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವ್ರದ್ದು. ಇನ್ನು 2ನೇ ವಾರದಲ್ಲಿ ಯಾವುದೇ ರೀತಿಯಾದ ಆಟಗಳನ್ನ ಕೂಡ ಆಡ್ಲಿಲ್ಲ. ಇನ್ನು 3ನೇ ವಾರದಲ್ಲೂ ಅಷ್ಟೇನೆ ಫೈನಲ್ ಕಂಟೆಂಡರ್ ಆಗ್ಬೇಕಾದ್ರೆ ಅವರು ಯಾವ ಆಟನೂ ಆಡಿರ್ಲಿಲ್ಲ. ಅವ್ರಿಗೆ ಹೋಗಿ ಆ ಆಟವನ್ನ ಸಮರ್ಪಿಸ್ತಾರೆ, ಅವ್ರನ್ನೇ ಫೈನಲ್ ಕಂಟೆಂಡರ್ ಅಂತ ಕೂಡ ಹೇಳ್ತಾರೆ. ಇನ್ನು 3ನೇ ಅದೇನ್ ಫೈನಲಿಸ್ಟ್ ಕೂಡ ಆಗ್ಬೇಕಾದ್ರೆ ಧನುಷ್ ಅವರು ಹೆಲ್ಪ್ ಮಾಡಿದ್ರು, ಬಟ್ ಧನುಷ್ ಅವ್ರಿಗೇನೆ ಇವರು ಹೆಸರು ಬಿಸಾಕಿದ್ರು ಅಂತಾನೆ ಹೇಳ್ಬೋದು.
ಈ ರೀತಿಯಾಗಿ ತಮ್ಮ ಸ್ವಾರ್ಥನ ತುಂಬಾ ಕಡೆ ಮೆರೆದಿದ್ದಾರೆ. ಸೊ ಅವ್ರಿಗೆ ಎಂಟರ್ಟೈನ್ ಮಾಡದೇ ಇರೋದನ್ನೇ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಇವಾಗ ಸಿಕ್ಕಿರೋ ಅಂತ ಅವಕಾಶಗಳಲ್ಲಿ ಅವರು ಒಳ್ಳೆತನನ ಪ್ರೂವ್ ಮಾಡ್ಕೋಬಹುದಿತ್ತು. ಬಟ್ ನಾನು ಹಂಗೆ ನಿಂಗೆ ನಾನೇ ಅನ್ಕೊಂಡನೆ ಬಂದ್ರು ಅಂತ ಹೇಳ್ಬೋದು ಇಲ್ಲಿವರೆಗೂನು. ಇನ್ನು ಇದ್ರ ಜೊತೆಗೆ ಅಶ್ವಿನಿ ಗೌಡ ಅವರು ಮತ್ತೊಂದು ಮಾತನ್ನ ಕೂಡ ಹೇಳ್ತಾರೆ. ಬೇರೆ ಕಡೆ ಅವಮಾನ ಆದ್ರೆ ಹೇಗೋ ಮರಿಬಹುದು, ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವಮಾನಗಳಾದ್ರೆ ಮರೆಯೋದು ತುಂಬಾ ಕಷ್ಟ, ಅದನ್ನ ಮರೆತು ಮುಂದೆ ಹೋಗೋದು ತುಂಬಾ ಕಷ್ಟ ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಇದಾದ್ರೂ ಅರ್ಥ ಆಗಿದೆಯಲ್ಲ ಅವ್ರಿಗೆ ಅನ್ನೋದನ್ನೇ ಖುಷಿ ಪಡ್ಬೇಕು. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಅನ್ನೋದು ತುಂಬಾ ದೊಡ್ಡ ವೇದಿಕೆ. ಇಲ್ಲಿ ಯಾವ ರೀತಿ ಇಂಪ್ರೆಷನ್ ನ ಅವರು ಮೂಡಿಸ್ಕೋತಾರೋ ಆಚೆ ಕೂಡ ಅವರು ಅದೇ ರೀತಿ ಕಾಣಿಸ್ಕೋತಾರೆ ಅನ್ನೋದನ್ನ ಇಲ್ಲಿ ಗಮನ ಇಟ್ಕೋಬೇಕಾಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಅಶ್ವಿನಿ ಗೌಡ ಅವರು ಚೇಂಜ್ ಆಗ್ತಾರ, ಬದಲಾಗಿ ಹೇಗ್ ಆಟನ ಆಡ್ತಾರ ಅಥವಾ ಇದೇ ರೀತಿಯಾಗಿ ಮುಂದುವರಿತಾರ ಅಂತ ಕಾಯ್ದು ನೋಡ್ಬೇಕಾಗಿದೆ. ಇನ್ನು ಕ್ಯಾಪ್ಟನ್ಸಿ ಓಟಕ್ಕೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ಮಿಕ್ಕಿದ ಮನೆಯ ಜನರೆಲ್ಲ ಸೆಲೆಕ್ಟ್ ಆಗಿರೋ ಚಾನ್ಸಸ್ ಇದೆ. ಅದ್ರ ಜೊತೆಗೇನೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಕೂಡ ಆಟ ಆಡ್ತಾರೆ ಅಂತ ಅನ್ಸುತ್ತೆ. ಇನ್ನು ಕಾಯ್ದು ನೋಡ್ಬೇಕು ಯಾವ ರೀತಿ ಗೇಮ್ ಕೊಡ್ತಾರೆ, ಎಷ್ಟು ಗೇಮ್ಗಳನ್ನ ಕೊಡ್ತಾರೆ, ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಕಾಯ್ದು ನೋಡೋಣ. ಇದೇ ರೀತಿಯಾದ ವಿಡಿಯೋಗಳಿಗೆ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.